ಹಾಯ್ ಪುಷ್ಪಾ, ಹಾಯ್ ಅಕ್ಕ. ಇವತ್ತೇನ್ ಮಾಡಾಕತ್ತೀನಿ ನಿನಗೆ? ನಾನು ಇವತ್ತೊಂದು ಸಿಂಪಲ್ ಆಗಿರೋ ಒಂದು ಬಟರ್ ಪ್ಯಾಟೀಸ್ ಅಂತ ಮಾಡ್ತೀನಿ. ಮಟರ್ ಪ್ಯಾಟೀಸ್ ಅದನ್ನ ನಿಮ್ಗ ಹೇಳ್ಕೊಡ್ಬೇಕಂತ ನಾನು ಇವತ್ತು ತೋರ್ಸ್ಕೊಡ್ತೀಯಾ? ಓಕೆ. ಇವು ಚಳಿಗಾಲದೊಳಗೆ ಸಿಗ್ತಾವಲ್ಲ? ಇವ್ ಚಳಿಗಾಲದ ಜಾಸ್ತಿ ಸಿಗ್ತೈತಿ. ಇದ್ರ ಜೊತೆಗೆ ಮೆಂತೆ ಸೊಪ್ಪು ಈಗ ಜಾಸ್ತಿನ ಇರ್ತೈತಲ್ಲ, ಅದನ್ನೆಲ್ಲ ಹಾಕಿ ಒಂದು ಖಾರದ ಡಿಶ್ ಟೀ ಟೈಮಿಗೆ ಸ್ನಾಕ್ಸ್ ಆಗ್ತೈತಲ್ಲ. ಓಕೆ, ಶುರು ಮಾಡ. ಹಂಗಂದ್ರೆ ಇವ್ನ ಏನ್ ಮಾಡ್ತೀವಿ ಫಸ್ಟ್? ಇವನ್ನ ಕುದಿಸಕ್ ಹಾಕ್ತೀನಿ. ಓಕೆ. ಇವು ಮಟರ್ಗೆ ಸ್ವಲ್ಪ ನೀರ್ ಹಾಕಿ ಕುದಿಸ್ಕೊತಾ ಇದೀವಿ. ಒಂದ್ ಸ್ವಲ್ಪ ಮೆತ್ತಗೆ ಆಗ್ಬೇಕಂತ ಹೇಳಿ. ಮೆತ್ತಗಾಗಬೇಕು, ಯಾಕಂದ್ರೆ ಇಲ್ಲ ಹಸಿ ಹಸಿಯಾಗಿ ಹತ್ತುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕುದಿಸ್ ಹಾಕೋಣ. ಓಕೆ. ಕುದಿಸಿ ಇಟ್ಟಿದ್ವಲ್ಲಕ್ಕ, ಹಸಿ ವಟಾಣಿ ಕಾಳು, ಅದಕ್ಕ ಸ್ವಲ್ಪ ಹಸಿ ಖಾರ ಹಾಕೋತೀನಿ. ಇದು ಎಂತ ಹಸಿ ಖಾರ ಪುಷ್ಪ? ಇದು ಹುರಿದು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ನಮ್ ಕಡೆ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಜೀರಿಗೆ ಅದನ್ನ ಅವಾಗ ಸಡನ್ ಆಗಿ ಅಡಿಗೆ ಮಾಡ್ಕೊಳ್ಬೇಕಾದ್ರೆ ನಮ್ಗೆ ಯೂಸ್ ಆಗ್ತದೆ. ಹಾ, ಅಂದ್ರೆ ನೋಡ್ರಿ, ಇದಕ್ಕೆ ಆಕ್ಚುಲಿ ಹಸಿ ಮೆಣಸಿನ್ಕಾಯಿ, ಆಮೇಲೆ ಅರಿಶಿಣ ಅಲ್ಲ, ಜೀರಿಗೆ, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಉಪ್ಪು ಹಾಕೊಂಡು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದು ನಾವು ಒಂದ್ ವಾರಕ್ಕೆ ಒಂದ್ಸರಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಪಲ್ಯ ಮಾಡ್ಬೇಕು ಯೂಸ್ ಆಗ್ತದ. ಇದಕ್ ಮತ್ತೇನ್ ಹಾಕೊಂತಿ? ಮತ್ತೆ ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕೋದು. ನೋಡ್ರಿ, ಹಸಿ ವಟಾಣಿ ಅಥವಾ ಮಟರ್ ಅಂತಲ್ಲ, ಅದಕ್ಕ ಈ ಗ್ರೀನ್ ಚಟ್ನಿ, ಹಸಿ ಖಾರ ಚಟ್ನಿ ಹಾಕೊಳ್ಳಿಕತ್ತಾಳ ಮತ್ತು ಜೀರಿಗೆ ಹಾಕೊಳಕತ್ತಾಳ. ಓಕೆ. ಹಾ, ಈಗ ಇದನ್ನ ಸ್ವಲ್ಪ ಮಿಕ್ಸರ್ ಮಾಡ್ಕೋತೀವಿ, ಗ್ರೈಂಡ್ ಮಾಡ್ಕೊಂತೀಯಲ್ಲ. ಫೈನ್ ಪೇಸ್ಟ್ ಆಗ್ಬೇಕಾ ಅಥವಾ ಹೆಂಗ? ತರಿಯಾಗಿ ಪೇಸ್ಟ್ ಆಗ್ಬೇಕು. ಓಕೆ, ಫೈನ್. ನೋಡಿ, ಈ ತರ ಪೇಸ್ಟ್ ಮಾಡ್ಕೊಂಡಿದೀನಿ. ಇದನ್ನ ಒಂದ್ ಬೌಲ್ ಹಾಕೊಂಡು ಇದ್ರೊಳಗೆ ಹಸಿ ಖಾರ, ಹಸಿ ವಟಾಣಿ ಮತ್ತು ಜೀರಿಗೆ ಮೂರ ಇತ್ತಲ್ಲ? ಓಕೆ. ಈಗ ಬೇಕಾಗಿರೋ ಎಲ್ಲಾ ಸಾಮಾನುಗಳು ಹಾಕ್ತೇವೆ. ಏನೇನ್ ಹಾಕೋತೀನಿ? ಕಡ್ಲೆ ಹಿಟ್ಟು ಹಾಕೋತೀನಿ, ಸ್ವಲ್ಪ ಕಡ್ಲೆ ಹಿಟ್ಟು. ನಮ್ಗೆ ಎಷ್ಟು ಮಂದಿ ಮಾಡ್ಕೋಬೇಕು ಅತಿ ಮೇಲೆ ನಾವು ಮಾಡ್ಕೋಬಹುದು. ಓಕೆ. ಇಬ್ರಿಗೆ ಅಂದ್ರೆ ಇಬ್ರು. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಗರಂ ಮಸಾಲ. ಇದು ಮೆಂತ್ಯ ಸೊಪ್ಪು ಎಲ್ಲ ತೊಳೆದು ಹೆಚ್ಚಿಟ್ಕೊಂಡಿದ್ದೇವೆ ಸಣ್ಣಗೆ. ಕೊತ್ತಂಬರಿನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ಯಾ? ಓಕೆ. ಉಪ್ಪು ಹಾಕ್ತೀನಿ. ಓಕೆ. ಈಗ ಸ್ವಲ್ಪ ಇದ್ರೊಳಗೆ ಎಷ್ಟು ಆಗ್ತದೆ ಅಷ್ಟೇ ನೀರ್ ಹಾಕ್ಲಾರ್ದ, ನೀರ್ ಹಾಕ್ಬಾರ್ದ, ಕಲಸ್ಕೊಳೋಣ. ಓಕೆ. ಆಮೇಲೆ ಬೇಕಾದ್ರೆ ನೀರ್ ಹಾಕೊಂಡು ಪ್ಯಾಟೀಸ್ ಮಾಡೋದ್ ಬೇಕಲ್ಲ, ಮತ್ತ ಅದು ನೀರ್ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿನೇ ಇರ್ಬೇಕು. ಓಕೆ. ಇವ್ನ ಹೆಂಗ ನೀ ತವಾದ್ಮೇಲೆ ಮಾಡ್ತೀವೋ ಏರ್ ಫ್ರೈಯರ್ ಒಳಗ್ ಮಾಡ್ತೀವೋ? ಇದು ಏರ್ ಫ್ರೈಯರ್ ನಲ್ಲೇ ಮಾಡ್ತೀನಿ. ಇದು ಬೇಕಾದವರೆಲ್ಲ ಎಣ್ಣೆ ಒಳಗ ಮಾಡ್ಕೋತಾರ, ಆದ್ರೆ ನಾವು ಸ್ವಲ್ಪ ಎಣ್ಣೆ ಬೇಕು, ಕಡಿಮೆ ತಿಂತೇವೆ ಅನ್ನೋರು ಏರ್ ಫ್ರೈಯರ್ ಅಲ್ಲಿ ಮಾಡ್ಕೋ. ಓಕೆ. ಈ ತರ ಪೇಸ್ಟ್ ಮಾಡ್ಕೊಂಡು ಎಲ್ಲಾ ಉಪ್ಪು ಖಾರ ಎಲ್ಲ ಹಾಕಿ ತಯಾರು ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ. ಈಗ ಇದನ್ನ ಈ ತರ ತಟ್ಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು, ಇಲ್ಲ ನೀರಾದ್ರೂ ಹಚ್ಕೋಬೇಕು, ಕೈಗೆ ಅಂಟ್ಕೊಳ್ಳಾರ್ದಂತೆ ತಳ್ಳಗ್ ಮಾಡ್ಬೇಕು. ಓಕೆ. ಅಂದ್ರೆ ಪ್ರಾಪರ್ ಕ್ರಿಸ್ಪಿ ಚಿರೋಟಿ ರವಾ ಅದರಲ್ಲಿ ಎರಡು ಕಡೆ ಎತ್ಕೊಂಡು. ಚಿರೋಟಿ ರವಾ ಹಾಕೋದ್ರಿಂದ ಏನಾಗ್ತದೆ? ಕ್ರಿಸ್ಪಿನೆಸ್ ಬರ್ಬೋದು. ಕ್ರಿಸ್ಪಿನೆಸ್ ಸಲುವಾಗಿ. ಓಕೆ. ನೋಡ್ರಿ, ಈ ರೀತಿಯಾಗಿ ಮಾಡ್ಕೊಂಡಾಳ. ನೆಕ್ಸ್ಟ್ ಏನ್ ಮಾಡ್ತೀವಿ ಪುಷ್ಪ? ನೆಕ್ಸ್ಟ್ ಈಗ ಏರ್ ಫ್ರೈ ಅಲ್ಲಿ ಡೈರೆಕ್ಟ್ ಆಗಿ ಇಡ್ಬೋದಕ್ಕ, ಆದ್ರೆ ಇದು ಹಾಳಾಗಬಾರ್ದು ಅಂತೇಳಿ ಈಗ ಇದೊಂದು ಪ್ಲೇಟ್ ನಲ್ಲಿ ಎಣ್ಣೆ ಹಚ್ಕೊಂಡು ಇವೆಲ್ಲ ಪ್ಯಾಟೀಸ್ ನ ಇಡ್ತಾ ಇದೀನಿ. ಇದನ್ನ ಇಟ್ಕೊಂಡು 185 ಡಿಗ್ರಿ ಒಳಗ ಒಂದು 15 ಮಿನಿಟ್ಸ್ ನಾವು ಒಂದ್ ಕಡೆ ಬೆಂದಿಸ್ಕೊಳ್ತೀಯಲ್ಲ, ಏರ್ ಫ್ರೈ ಮಾಡ್ಕೋಬೇಕು. ಓಕೆ. ಎಸ್. ಹಾ, ಈಗ ಏರ್ ಫ್ರೈಯರ್ ಒಳಗೆ ಇಟ್ಕೊಂಡೆ. ಏರ್ ಫ್ರೈಯರ್ ಒಳಗೆ ಇಡ್ತಾ ಇದ್ದೀವಿ. ನೋಡ್ರಿ, ಏರ್ ಫ್ರೈಯರ್ ಒಳಗೆ ಆಕ್ಚುಲಿ ನಮ್ದು ಮಟರ್ ಪ್ಯಾಟೀಸ್ ಅಂತಿರೋ ಅಥವಾ ಗ್ರಿಲ್ಡ್ ಪ್ಯಾಟೀಸ್ ಅಂತಿರೋ ಏನಂತಿರೋ ನೀವ ಒಂದ್ ಹೆಸರು ಕೊಡ್ರಿ, ಅದು ರೆಡಿ ಆಗ್ಲಿಕತ್ತಾವ. ಅಷ್ಟ್ರೊಳಗ ಇನ್ನೂ ಒಂದ್ ರೆಸಿಪಿಯನ್ನ ನಾವು ಮಾಡ್ಲಿಕತ್ತೀವಿ. ಇಲ್ಲೇ ನೋಡ್ರಿ, ಈಗ ಏನ್ ಮಾಡಾಕತ್ತಿ ಪುಷ್ಪ? ಇದು ಗೆಣಸಿನ ತವಾ ಫ್ರೈ ಅಂತ. ಗೆಣಸಿನ ತವಾ ಫ್ರೈ. ಓಕೆ. ಅದಕ್ಕೆ ಗೆಣಸಿಂದ ಇದು ರಾ ತಗೊಂಡು ಏನ ಬಾಯ್ಲ್ ಮಾಡ್ಕೊಂಡಿ? ರಾ. ಓಕೆ. ಅದ್ರದ್ದು ಸ್ಕಿನ್ ಎಲ್ಲ ತಕ್ಕೊಳಕತ್ತಿ ಸಿಪ್ಪೆ ತೆಗೆದು ಇದನ್ನ ಮಾಡ್ತೀನಿ. ಓಕೆ.
ಆಗಲೇ ನಾನು ಕಟ್ ಮಾಡಿ ಇಟ್ಟಿದ್ನಲ್ಲಕ್ಕ ಹ್ಮ್. ಗೆಣಸ್ದ ಎಲ್ಲ ಸಿಪ್ಪೆ ತೆಗೆದು ಈ ತರ ತಳ ಕಟ್ ಮಾಡಿ ಉಪ್ಪು ನೀರಾಗಿ ಹಾಕಿಟ್ಟೆ, ಯಾಕಂದ್ರೆ ಕಪ್ಪಾಗ್ಬಿಡುತ್ತದೆ ಇದು. ಸಣ್ಣ ಸ್ಲೈಸ್ ಸ್ಲೈಸ್ ಮಾಡ್ಕೊಂಡೆ ಮಾಡಿ ಇಟ್ಕೊಂಡಿನಿ. ಉಪ್ಪು ನೀರು. ಇದು ಚಿರೋಟಿ ರವ. ಇದಕ್ಕೆ ನಾ ಸ್ವಲ್ಪ ಮಸಾಲೆ ಹಾಕೋತೀನಿ. ಏನೇನ್ ಹಾಕೊಂತಿ? ಖಾರ ಪುಡಿ ಓಕೆ, 2 ಚಮಚ ಅಷ್ಟು, ಅರ್ಶಿನ ಪುಡಿ, ಅರಿಶಿಣ ಪುಡಿ. ಇದು ನಾನು ಜೀರಿಗೆ ಮತ್ತ ಧನಿಯಾ 2 ಪೌಡರ್ ಮಾಡಿ ಇಟ್ಟಿದ್ದು. ಸ್ವಲ್ಪ ಟೇಸ್ಟ್ಗೆ ಉಪ್ಪು. ಓಕೆ, ಉಪ್ಪು ನೋಡಿ ಹಾಕ್ಬೋದು, ಮತ್ತೆ ಬಾಳ ಉಪ್ಪು ಆದ್ರೆ ತಿನ್ನಕ್ ಬರಲ್ಲ. ಟೇಸ್ಟಿಗೆ ತಕ್ಕಷ್ಟು ಉಪ್ಪು. ಮತ್ತೇನು, ಏನೋ ಎಣ್ಣೆ ಗಿಣ್ಣೆ ಹಾಕೊಂತೀಯಾ? ಇಲ್ಲ, ಎಣ್ಣೆ ಏನು ಬೇಡ, ಬೇಡಲ್ಲ, ಯಾಕಂದ್ರೆ ನಾವು ಮುಂದೆ ಮಾಡೋದು ಸ್ವಲ್ಪ ಎಣ್ಣೆ ಹೆಚ್ಚಿನ ಮಾಡ್ತೇವಲ್ಲ, ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು. ಓಕೆ, ರವಾ ಅದಕ್ಕೆಲ್ಲ ಮಸಾಲ ಹಾಕೊಂಡು ಈ ತರ ಗೆಣಸ್ನ 2 ಕಡೆಯಿಂದ ಅದ್ದಿ ಅದ್ ಹಚ್ಕೋಬೇಕು. ತಯಾರಿಟ್ಕೋಬೇಕು. ಓ, ಎಷ್ಟ್ ಚಂದ ಕಾಣಕತ್ತಾವ ಪುಷ್ಪ ಇವ. ವಾವ್. ಹಾ, ನೋಡ್ರಿ, ಎಲ್ಲಾ ಗೆಣಸಿನ ಸಣ್ಣ ಸಣ್ಣ ಸ್ಲೈಸಿಗೆ ಈ ಮಸಾಲಿನ ಆ ಕಡೆ ಈ ಕಡೆ ಹತ್ತುವಂಗ್ ಹಚ್ಕೋಬೇಕು. ಗೆಣಸ್ ಬರೀ ಸ್ವೀಟ್ ಆಗಿ ತಿಂದು ರೂಢಿ ಇರ್ತಲ್ಲ ನಮ್ಗೆ, ಇದೊಂಥರ ಖಾರದ್ದು ಒಂದು ಸ್ನಾಕ್. ಓಕೆ ಓಕೆ, ಓಕೆ, ಬಾಳ ಚಂದ ಕಾಣಕತ್ತಾವ ಖರೆ. ಇವನು ನಾವು ಏರ್ ಫ್ರೈಯರ್ ಒಳಗೆ ಇಟ್ಕೋಬಹುದು. ಈಗ ನಾವ್ ಒಂದ್ ಮಾಡಾಕತ್ತೇವಿ, ಅದು ತವಾ ಫ್ರೈ ಅಂತ. ತವಾ ಫ್ರೈ, ತವಾನೆ ಮೇಲೆ ಮಾಡೋಣ ಅಂತ. ತವಾ ಫ್ರೈ ಇದ್ದಿದ್ದಕ್ಕೆ ಇದು ತವಾದ ಮೇಲೆ ಮಾಡೋದು ಅಂತ ಹೇಳಿ. ಓಕೆ, ಇದಕ್ಕೇನೆ ಹೆಚ್ಚಿಗೆ ಎಣ್ಣೆ ಹಾಕೋದೇನು ಬೇಡ, ಸ್ವಲ್ಪ ಹಾಕಿ ಶಾಲೋ ಫ್ರೈ ಟೈಪ್. ಶಾಲೋ ಫ್ರೈ ಟೈಪ್. ಓಕೆ ಓಕೆ, ನೋಡ್ರಿ ಎಷ್ಟ್ ಚಂದ ಇವ್ ಸ್ಲೈಸ್ಗೆ ಎಷ್ಟ್ ಚಂದಾಗಿ ಮಸಾಲೆ ಹಚ್ಕೊಂಡಾಳ. ಇದು ನಮ್ಮ ತಂಗಿ ತಾನ್ ಮನಸ್ಸು ಇಚ್ಛೆಯಿಂದ ಮಾಡತ್ ನಮಗ ತಿನ್ಸಾಕತ್ತಾಳ ಇವತ್ತು. ಸೊ ನೋಡೋಣ ಹೆಂಗ ಆಗ್ತದ ಅಂತ ಹೇಳಿ. ಸೊ ತವಾ ಫ್ರೈ ಹೌದಲ್ಲ? ಸ್ವೀಟ್ ಪೊಟ್ಯಾಟೊ ತವಾ ಫ್ರೈ. ಈಗ ಎಣ್ಣೆ ಹಚ್ಕೊತಿದ್ದೀನಿ. ಈಗ ಬಹಳ ಎಣ್ಣೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಷ್ಟೇ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೇಕು. ಓಕೆ, ಮತ್ತೆ ಚಿಪ್ಸ್ ಜೊತೆ ಆಗ್ಬಿಡುತ್ತೆ. ಈ ತರ ಓಕೆ. ಈಗ ನೋಡ್ರಿ, ಇದನ್ನ ಮಾಡ್ತಾ ಇರ್ಬೇಕಾದ್ರ ನಮಗಿಲ್ಲ ಇದು ಬಂದಾಯ್ತು. ಈಗ ನೋಡೋಣ ಅಂತ ಇದ್ರ ಹಣೆ ಬರ ಏನಾಗೈತಿ ಒಳಗ ಅಂತ ಹೇಳಿ. ಇವೆಲ್ಲವನ್ನ ಈ ರೀತಿಯಾಗಿ ಹೊಂದಿಸ್ಕೋಬೇಕು. ಮ್ಯಾಲ್ ಮುಚ್ಚಬೇಕಾ ಪುಷ್ಪ? ಸ್ವಲ್ಪ ಹೊತ್ತು ಮುಚ್ಚೋಣ. ಅಥವಾ ಇಟ್ಬಿಡ. ರೈಟ್, ಎಸ್. ನೋಡ್ರಿ, ನಾನೀಗ ತೆಗೆದು ಮತ್ತವನ್ನ ವಾಪಸ್ ಉಲ್ಟಾ ಮಾಡಿ ಮತ್ತ 10 ಮಿನಿಟ್ಸ್ ಫ್ರೈ ಮಾಡ್ಲಿಕ್ಕೆ ಇಟ್ಟೇನಿ ಏರ್ ಫ್ರೈಯರ್ ಒಳಗ. ನೋಡೋಣ ಈಗ. ಈಗ ಒಂದ್ ಕಡೆ ಚಲೋ ಬೆಂದಿರ್ತಾವು. ಎಸ್, ಇವನ್ ಹಿಂಗೀಗ ತಿರುವಿ ಹಾಕೋಬೇಕ. ಓಕೆ ಓಕೆ, ಕಲರ್ ಭಾರಿ ಕಾಣಕತ್ತಾವ, ಆಕ್ಚುಲಿ ಮಸ್ತ್ ಕಾಣಕತ್ತಾವ. ಈಗ ಗೆಣಸಿನ ತವಾ ಫ್ರೈ ಹೇಗಿದಾವ ನೋಡೋಣ. ಸರಿಯಾಗಿದಾವ ನೋಡಿ, ಇಲ್ಲ ಚಲೋ ಬೆಂದಾವಲ್ಲ. ನೋಡ್ರಿ, ಸ್ವಲ್ಪ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡಿದ್ದಲ್ಲ ಪುಷ್ಪ. ಇದು ಒಳಗ ಮೆತ್ತಗನೆ ಇರ್ತದೆ, ಮೇಲೆ ಕುರ್ಕುರ ಆಗಿರ್ತದೆ. ಓಕೆ, ಇದು ಈವ್ನಿಂಗ್ ಆಕ್ಚುಲಿ ಟೀ ಟೈಮ್ ಸ್ನಾಕ್ಸ್ ಮಸ್ತ್ ಆಗ್ತದ. ಇಷ್ಟ ತೆಗೆದ್ ಬಿಡುದಾ? ಟೇಸ್ಟ್ ಮಾಡಿ ನೋಡೋಣ ಹೆಂಗಾಗಿದೆ. ಇದನ್ನ ತಡಿ, ಅದನ್ನು 2 ಸೇರಿಸಿ ತೋರ್ಸೋಣ ಅಂತ, ಎಲ್ಲರಿಗೂ ತೋರ್ಸೋಣ, ದೆನ್ ನಾವು ಟೇಸ್ಟ್ ಮಾಡೋಣ. ಇದೆಲ್ಲ ರೆಡಿ ಆಗೈತೆ ನೋಡಕ್ಕ. ಈಗ ಇದಕ್ ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಕೊಂಡು, ಓ, ಅದ್ರ ಮೇಲೆ ಒಂದ್ ಚೂರ್ ಲಿಂಬೆ ಹಣ್ಣನ್ನ ಹಿಂಡ್ಬಿಡುತ್ತೆ. ಜೊತೆ ತಿನ್ನಿ. ಕಟ್ಟ ಮೀಠ ಮಸ್ತ್ ಗೆಣಸಿನ ಸ್ವೀಟ್ ಪೊಟ್ಯಾಟೊ ತವಾ ಫ್ರೈ ರೆಡಿ. ವಾವ್. ಮಟರ್ ಪ್ಯಾಟೀಸ್ ಇಟ್ಟಿದ್ವಲ್ಲ ಅಕ್ಕ, ಇದು ಟೈಮಿಂಗ್ ಮುಗ್ದೈತಿ, ನೋಡೋಣ ಹೆಂಗಾಗಿದೆ ಅಂತ. ಎಸ್, ಕ್ರಿಸ್ಪಿ ಆಗಿ ಆಗ್ಯಾವಲ್ಲ. ಈ ತರ. ವಾವ್ ವಾವ್. ಈಗ ಇವನ್ನ ಪ್ಲೇಟಿಗೆ ಹಾಕೊಂಡು ಸರ್ವ್ ಮಾಡ್ಲಿಕ್ಕೆ. ಮಟರ್ ಪ್ಯಾಟೀಸ್ ನೋಡಕ್ಕ ಈ ತರ ಆಗಿದಾವ. 2 ಕಡೆ 2 ಕಡೆನೂ ಸರಿಯಾಗಿ ಏರ್ ಫ್ರೈ ಆಗಿದಾವ. ಇದನ್ನ ಸಾಸ್ ಜೊತೆ ತಿನ್ರಿ. ಸಾಸ್ ಜೊತೆಗೆ ಮಟರ್ ಪ್ಯಾಟೀಸ್. ಹೌದಾ? ಓಕೆ, ಥ್ಯಾಂಕ್ ಯು ಪುಷ್ಪ. ಥ್ಯಾಂಕ್ಸ್ ಅಕ್ಕ.